ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್. ಈ ವಿಡಿಯೋ ಬಂದ್ಬಿಟ್ಟು ಧರ್ಮಸ್ಥಳ ಟ್ರಿಪ್ಪು. ನಾವು ಹನ್ವಿ ಹುಟ್ಟೋದಕ್ಕಿಂತ ಮುಂಚೆ ಒಂದು ಸಾರಿ ವಿಸಿಟ್ ಮಾಡಿದ್ವಿ ಧರ್ಮಸ್ಥಳ ಟ್ರಿಪ್ಗೆ. ಅದಾದ ನಂತರ ಒಂದು ಸಾರಿನೂ ಹೋಗಿಲ್ಲ. ಅದಾದಮೇಲೆ ಇವಳನ್ನ ಕರ್ಕೊಂಬರ್ತೀವಿ ಅಂತ ಅವಾಗ ಮುಕ್ಕೊಂಡಿದ್ವಿ ಒಂದು ಸಾರಿ. ಅದಕ್ಕೋಸ್ಕರ ಈಗ ಕರ್ಕೊಂಡು ಹೋಗಿದ್ದೀವಿ. ನೋಡಿ, ಈಗ ಫಸ್ಟ್ ಬಂದ್ಬಿಟ್ಟು ಧರ್ಮಸ್ಥಳ ಹೋಗಿದ್ದೀವಿ. ದರ್ಶನ ತುಂಬ ಬೇಗ ಆಯಿತು. ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಹೋಗಿದ್ದರಿಂದ ಬೇಗ ಆಯಿತು. ಯಾವಾಗಲೂ ಇದೇ ಥರ ಇರುತ್ತೆ. ವೀಕ್ ಡೇಸಲ್ಲಿ ಹೋದರೆ ಇದೆಲ್ಲ ಕ್ಯೂ, ಯಾವಾಗಲೂ ಹೋದಾಗ ಅರೌಂಡ್ 3 to 4 hours ಕ್ಯೂವಲ್ಲೇ ಇದ್ವಿ ನಾವು. ಬಟ್ ಈ ಸಾರಿ ಮಾತ್ರ ಅಷ್ಟು ಜನನೇ ಇಲ್ಲ. ನೋಡೋಣ ಅಂದರೂ ಕೂಡ ಇಲ್ಲ. ಅಲ್ಲೊಂದು 5 ಜನ, ಅಲ್ಲೊಂದು 6 ಜನ ಆ ಥರ ಕಾಣಿಸ್ತಾ ಇದ್ರು. ಅಷ್ಟು ಬಿಟ್ಟರೆ ಎಲ್ಲ ಖಾಲಿ ಇತ್ತು. ವಿತಿನ್ 10-15 ಮಿನಿಟ್ಸ್ ಒಳಗಡೆ ನಾವು ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ವೀಕ್ ಡೇಸಲ್ಲೇ ಹೋಗಿ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಆ ದೇವ್ರನ್ನ ಕೂಡ ಚೆನ್ನಾಗಿ ನಿಂತ್ಕೊಂಡು ಮನಸ್ಸಲ್ಲಿ ಏನಾದರೂ ಬೇಡ್ಕೋಬೇಕು ಅಂತಂದರೆ ಬೇಡ್ಕೊಬೋದು. ಬಟ್ ಕೆಲವೊಂದು ಕಡೆ ಎಲ್ಲ ಅಟ್ಲೀಸ್ಟ್ ನಮಗೆ ದೇವ್ರನ್ನ ನೋಡೋದಕ್ಕೂ ಟೈಮ್ ಕೊಡೋದಿಲ್ಲ. ಇನ್ನು ನಾವು ಬೇಡ್ಕೊಳ್ಳೋದು ಇನ್ನೆಲ್ಲಿ ತುಂಬ ಕಡೆ ಹಂಗೆ ಆಗುತ್ತೆ. ತಿರುಪತಿ ಹೋದಾಗಂತೂ ನಮ್ಗೆ ತುಂಬ ಸರಿ ಹಂಗೆ ಆಗುತ್ತೆ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ವಿತಿನ್ 10-15 ಮಿನಿಟ್ಸ್ ಒಳಗಡೆ ನಮಗೆ ದರ್ಶನ ಮುಗಿಸ್ಬೇಕು. ಅದಾದ ನಂತರ ಅಲ್ಲಿಂದ ನಾವು ಅನ್ನಪ್ರಸಾದಮ್ಮ ಇದ್ರ ಹತ್ರ ಬಂದ್ವಿ. ನೋಡಿ, ಇಲ್ಲೂ ಕೂಡ ತುಂಬ ಖಾಲಿ ಇದೆ. ಮಾಮೂಲಿ ಟೈಮಲ್ಲಿ ಹೋದರೆ ಇದೆಲ್ಲ ಫುಲ್ ಆಗಿಬಿಟ್ಟಿರುತ್ತೆ. ನೋಡಿದ್ವಿ ಅಲ್ಲ ಫ್ರೆಂಡ್ಸ್, ಕ್ರೌಡು ಎಷ್ಟು ಕಡಿಮೆ ಇದೆ. ಒಂದು 4 ಲೈನ್ ಹೋಗ್ಬಿಟ್ಟಿದ್ದೆ ಅಷ್ಟೇ. ಪ್ರಸಾದಮ್ಮಂತೂ ಮಿಸ್ ಮಾಡ್ಕೊಂಡ್ಲೇಬೇಡಿ, ಅಷ್ಟು ಚೆನ್ನಾಗಿತ್ತು. ಸಬ್ಬಕ್ಕಿ ಪಾಯಸ ಅನ್ನಪ್ರಸಾದಂ ತಿಂದ್ಕೊಂಡ್ಬಿಟ್ಟು ಅಲ್ಲಿ ಹೊರಗಡೆ ಬಂದ್ವಿ. ಹನ್ವಿಯಲ್ಲಿ ಎಲ್ಲರೂ ಹುಡುಗರು ಐಸ್ ಕ್ರೀಮ್ ತಿಂತಿದ್ರು ಅಲ್ವಾ, ಅದಕ್ಕೋಸ್ಕರ ನೋಡಿಬಿಟ್ಟು ಹಠ ಮಾಡಿದ್ಲು. ಅದಕ್ಕೋಸ್ಕರ ಐಸ್ ಕ್ರೀಮ್ ತೊಗೊಂಡ್ವಿ ಅವಳಿಗೆ. ನೋಡಿ ಎಷ್ಟು ಎಕ್ಸೈಟ್ ಆಗ್ತಿದ್ದಾಳೆ. ಬೇರೆ ಮಕ್ಕಳು ನೋಡಿದ್ರು ಅಂದರೆ ಸಾಕು, ಯಾರಾದರೂ ಅಷ್ಟೇ ಮಕ್ಕಳು ತಿನ್ನಬೇಕು ಅಂತ ಅವ್ರಿಗೆ ಅಷ್ಟು ಅನಿಸುತ್ತೆ. ನೋಡಿದ್ರೆ ಅಲ್ವಾ ಅವ್ರ ಫೇಸು ಎಷ್ಟು ಎಕ್ಸೈಟ್ಮೆಂಟು ಕೊನೆಗೆ. ಬಟ್ ಬಿಸಿಲು ಕೂಡ ಅದೇ ಥರ ಇತ್ತು. ಅಲ್ಲಿ ನಮಗೇನು ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸುಮ್ಮನೆ ಫುಲ್ಲು ಹೀಟು, ಅದು ಒಂದು ಬರೀ ಕಾಲಲ್ಲಿ ಬೇರೆ ಅಲ್ಲೆಲ್ಲ ನಡೀತಾ ಇದ್ವಿ ಅಲ್ವಾ, ಹಾಗಾಗಿ ತುಂಬ ಹೀಟ್ ಅನ್ನಿಸ್ಬಿಟ್ಟಿತ್ತು. ಸೊ ಅಲ್ಲಿಂದ ದೇವಸ್ಥಾನ ಮುಂದೆಗಡೆನೇ ಈ ಚಿಕ್ಕ ಪಾರ್ಕ್ ಇದೆ ಅಲ್ವಾ, ಇಲ್ಲಿ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ತುಂಬ ಸುಸ್ತಾಗಿಬಿಟ್ಟಿತ್ತು ಬಿಸಿಲಿಗೆ. ಆ್ಯಕ್ಚುಲಿ ಅಲ್ಲಿ ಬಿಸಿಲಿಂದ ಸುಸ್ತಾಗಿತ್ತು ಬಿಟ್ಟರೆ ಎಲ್ಲೂ ಕೂಡ ಕ್ಯೂವಲ್ಲಿ ನಮಗೆ ಟೈಮ್ ವೇಸ್ಟ್ ಆಗಲಿಲ್ಲ. ಹನ್ವಿ ನೋಡಿದ್ರಿ ಅಲ್ವಾ, ಅವಳು ಸ್ವಲ್ಪ ತಲ್ಲಿ ಕುತ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ತಿಂದಿದ್ದಾಗಿತ್ತು. ಕುತ್ಕೊಂಡು ಸ್ವಲ್ಪ ಹೊತ್ತು ಮಸ್ಕಿಟೋ ಕಚ್ತಿದ್ದಾವೆ ನನಗೆ ಅಂತ ಹೇಳ್ತಾ ಇದ್ದಾಳೆ ಅವಳು. ಇನ್ನೊಂದು ಏನಪ್ಪ ಅಂದರೆ, ಮನೇಲಿ ನಾನು ಹನ್ವಿ ಜೊತೆ ಅಷ್ಟೇ ತೆಲುಗು ಮಾತಾಡ್ತೀವಿ. ನಾನು ಆದಿ ಬಂದುಬಿಟ್ಟು ಕನ್ನಡ ಮಾತಾಡ್ಕೊತೀವಿ. ಬಟ್ ಟಿಲ್ ಚೇಂಜಸ್ ಆಗ್ತಾ ಇಲ್ಲ. ಆದಿದು ಅವ್ರದ್ದು ತೆಲುಗು ಅಲ್ವಾ, ನಂದು ಕರ್ನಾಟಕ. ಹಂಗಾಗಿ ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಇದೆಲ್ಲ ಕೂಡ ಅಲ್ಲಿ ಪಾರ್ಕು. ಬಟ್ ಚೆನ್ನಾಗಿದೆ. ತುಂಬ ಜನ ಇಲ್ಲೇ ಮಲಗಿಬಿಟ್ಟಿದ್ರು. ನಾವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗೂ ಅಷ್ಟೇ, ಹನ್ವಿ ಹುಟ್ಟೋದಕ್ಕಿಂತ ಮುಂಚೆ ಇಲ್ಲಿ ಹತ್ತತ್ರ 1.5 hour 2 hours ಮಲಗಿಬಿಟ್ಟಿದ್ವಿ ಇಲ್ಲೇ ರೆಸ್ಟ್ ಮಾಡಿ. ಅಲ್ಲೇ ಅದೇ ಪಾರ್ಕಲ್ಲೇ ಫಿಶ್ಶು ಮ್ಯೂಸಿಯಮ್ ಕೂಡ ಇದೆ. ತುಂಬ ನಂಬರ್ ಆಫ್ ವೆರೈಟಿ ಫಿಶಸ್ ಇದೆ. ಅದು ಮಕ್ಕಳನ್ನ ಕರ್ಕೊಂಡು ಹೋದರೆ ಮಾತ್ರ ಇಲ್ಲಿಗೆ ಕರ್ಕೊಂಡು ಹೋಗೋದು ಮಿಸ್ ಮಾಡಬೇಡಿ. ತುಂಬ ಎಂಜಾಯ್ ಮಾಡ್ತಾರೆ ಈ ಫಿಶ್ನ ನೋಡಿ. ಫಿಶ್ಶು ಮತ್ತು ಅಲಿಗೇಟರ್ಸು ತುಂಬ ಇದೆ ಇಲ್ಲೆಲ್ಲ. ನೋಡಿ, ಹನ್ವಿ ಅಂತೂ ಎಷ್ಟು ಎಕ್ಸೈಟ್ ಆಗ್ತಿದ್ದಾಳೆ. ನಾರ್ಮಲಾಗಿ ಟಿ ವಿಲಿ ನೋಡಿರ್ತಾರೆ ಅಲ್ವಾ, ಅದು ಬಿಟ್ಟರೆ ಮನೆಗಳಿಗೆ ನಮಗೆ ಏನೇ ನೋಡಿದ್ರು ಕಾಮನ್ ಅನ್ನಿಸ್ಬಿಡುತ್ತೆ. ಬಟ್ ಮಕ್ಕಳಿಗೆ ಟಿ ವಿಲಿ ಬುಕ್ಕಲ್ಲಿ ಎಲ್ಲಾದರೂ ನೋಡಿರ್ತಾರೆ, ಅಷ್ಟು ಬಿಟ್ಟರೆ ರಿಯಲಾಗಿ ಎಲ್ಲೋ ಕೆಲವ್ರ ಮನೆಯಲ್ಲಿ ಬೆಳೆಸಿರ್ತಾರೆ, ಅವ್ರು ಬಿಟ್ಟರೆ ನೋಡಿರೋದಿಲ್ಲ ಅಲ್ವಾ ಮಕ್ಕಳು. ಇಂಥ ಹತ್ರ ಕರ್ಕೊಂಡು ಹೋದರೆ ಎಲ್ಲ ನಂಬರ್ ಆಫ್ ವೆರೈಟಿ ಫಿಶಸ್ ಇರುತ್ತೆ ಅಲ್ವಾ, ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದೇ ರೀತಿ ಹನ್ವಿ ಕೂಡ ತುಂಬ ಎಂಜಾಯ್ ಮಾಡಿದ್ಲು ಇಲ್ಲಿ ಫಿಶ್ ಹತ್ರ. ಅವಳು ಎಕ್ಸೈಟ್ ಆಗ್ತಾಯಿದ್ಲು, ಯಾವಾಗಲೂ ಟಿ ವಿಲೇ ನೋಡ್ತಾ ಇದ್ದೆ ಅಲ್ವಾ ಬೇಬಿ ಶಾರ್ಕ್ ಸಾಂಗಲ್ಲಿ. ರಿಯಲಾಗಿ ನೋಡಿಲ್ಲ ಅಂತ ಅವಳು ಎಕ್ಸೈಟ್ಮೆಂಟ್ ನೋಡೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಫೇಸಲ್ಲಿ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಎಷ್ಟು ಫಿಶಸ್ಸು ಅಂದರೆ ಕೆಲವೊಂದಷ್ಟು ತುಂಬ ದೊಡ್ಡ ಫಿಶಸ್ ಇತ್ತು. ಕೆಳಗಡೆ ಆ ಫಿಶ್ ನೇಮ್ಸು ಕೂಡ ಹಾಕಿದ್ರು. ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ಆ ಬಿಸಿಲಿಗೆ ನಮಗೆಲ್ಲೂ ಕೂಡ ತುಂಬ ಹೊತ್ತು ಇರಬೇಕು ಅಂತ ಅನ್ನಿಸ್ತಿರಲಿಲ್ಲ. ಎಲ್ಲಾದರೂ ಬೇಗ ರೆಸ್ಟ್ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನಾವು ಬಂದುಬಿಟ್ಟು ಇಲ್ಲಿ ಹೋಗಿದ್ದು ಫಸ್ಟ್ನೇ ದಿನ ಹೋಗಿದ್ದಿನ ಇಲ್ಲಿಗೆ ಹೋಗಿದ್ವಿ. ಡೈರೆಕ್ಟು ಧರ್ಮಸ್ಥಳ ಹೋಗಿದ್ವಿ. ನಾವು ಮೊದಲೇ ಕುಕ್ಕೆಗೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಕೆಲವರು ಕುಕ್ಕೆ ಅಷ್ಟೇ ಹೋಗಿ ಬರೋರು ಕೂಡ ಇದ್ದಾರೆ, ಕೆಲವೊಂದು ಸ್ಪೆಷಲ್ ಪೂಜೆಸು ಮಾಡಿಕೊಂಡು ಬರೋರು. ಬಟ್ ನಾವು ಬಂದುಬಿಟ್ಟು ಧರ್ಮಸ್ಥಳ ಹೋದ್ವಿ. ಯಾಕಪ್ಪ ಅಂತಂದರೆ ತಂದೆ ಸ್ಥಾನದಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದ್ದಾರೆ. ಅದಾದ ನಂತರ ಮಗನ ಸ್ಥಾನದಲ್ಲಿ ಹಂಗಾಗಿ
ತಂದೆ ದರ್ಶನ ಮಾಡ್ಕೊಂಡಿದ್ದಾದ ನಂತರ ನಾವು ಮಗನ ದರ್ಶನ ಮಾಡ್ಕೋಬೇಕು ಅಂತ ತುಂಬ ಜನ ಕೆಲವರು ಅದನ್ನು ಹೇಳ್ತಾರೆ. ನಾವು ಅದಕ್ಕೋಸ್ಕರ ಮೊದಲು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಕುಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮಗೆ ಬ್ಯಾಂಗ್ಳೂರಿಂದ ಧರ್ಮಸ್ಥಳ ಅರೌಂಡ್ ಜರ್ನಿ ಅಲ್ಲಲ್ಲಿ ನಾವು ಟಿಫನ್ ಸ್ಟಾಪ್ ಮಾಡ್ಕೊತ ಹೋಗಿ ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಕೊನೆಗೆ ಧರ್ಮಸ್ಥಳ ಬೇಗ ದರ್ಶನ ಆಯಿತು. ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಹೋಗಿ 15 ಮಿನಿಟ್ಸಲ್ಲಿ ದರ್ಶನ ಮುಗೀತು. ನೀವು ಕೂಡ ಅಷ್ಟೇ ಧರ್ಮಸ್ಥಳ ಹೋದರೆ ವೀಕ್ ಡೇಸಲ್ಲಿ ಹೋಗಿ, ಬಟ್ ನೀವು ದರ್ಶನಕ್ಕೋಸ್ಕರನೇ ಅಂತ ಹೋದರೆ ವೀಕ್ ಡೇಸಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ಬಿಟ್ಟು ಬೇರೆ ಪ್ಲೇಸಸ್ನ ಪ್ಲ್ಯಾನ್ ಮಾಡ್ತೀವಿ. ಬಟ್ ಅಲ್ಲಿ ದೊಡ್ಡ ತೋರಿಸೋಳಿಗೆ ಹೋದರೆ ಅಂತೂ ಅಲ್ಲ ದರ್ಶನ ಆಗೋದಿಲ್ಲ. ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೊಡ್ಡ ಫಿಶಸ್ ಇದೆ. ಇಲ್ಲಿ ರೂಮ್ಸು ಕೂಡ ಅವೈಲಬಿಲಿಟಿ ಇದೆ ಅಂತ ಹೇಳಿದರು. ಬಟ್ ನಮಗೆ ಮತ್ತೆ ಕುಕ್ಕೆಗೆ ಜರ್ನಿ ಮಾಡಬೇಕಾಗಿತ್ತು ಅಲ್ವಾ, ಘಾಟಲ್ಲಿ ಮತ್ತೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಟಯರ್ಡ್ ಆದರೂ ಕೂಡ ಹಾಗೆ ಹೋದ್ವಿ. ಒಂದು 45 ಮಿನಿಟ್ಸು ತಗೊಂತು ನಮಗೆ ಧರ್ಮಸ್ಥಳದಿಂದ ಕುಕ್ಕೆ ಹೋಗೋದಕ್ಕೆ. ರೋಡು ಕೂಡ ಖಾಲಿ ಇರುತ್ತೆ ನಮಗೆ, ಯಾಕಪ್ಪ ಅಂತಂದರೆ ಅಷ್ಟೊಂದು ವೆಹಿಕಲ್ಸು ಮೂವ್ ಆಗೋದಿಲ್ಲ ವೀಕ್ ಡೇಸಲ್ಲಿ. ಸೊ ಹಂಗಾಗಿ ನಾವು ಒಂದು 45 ಮಿನಿಟ್ಸಲ್ಲಿ ನಾವು ಡೈರೆಕ್ಟ್ ರೀಚ್ ಆಗಿಬಿಟ್ವಿ. ಆ ರೂಮ್ ಬಂದುಬಿಟ್ಟು ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಹೋಗಿ, ಇಲ್ಲ ಅಂತಂದರೆ ಕುಕ್ಕೆಯಲ್ಲಿ ರೂಮ್ಸ್ ಅಂತೂ ತುಂಬ ಕಾಸ್ಟು. ಧರ್ಮಸ್ಥಳದಲ್ಲಿ 200 ಆದರೆ ನಾರ್ಮಲ್ ವಿತೌಟ್ ಬೆಡ್ನವಾದರೆ 20 ರೂಪಾಯಿಗೆ ಕೊಡ್ತಾರೆ. ನೀವು ಸುಮ್ಮನೆ ರೆಸ್ಟ್ ಮಾಡ್ಬೋದು ಚಾಪೆ ಹಾಕ್ಕೊಂಡು. ಬಟ್ ಕುಕ್ಕೆಲಂತೂ ಮುಂಚೆನೇ ಬುಕ್ ಮಾಡಿಕೊಂಡು ಹೋಗಿ, ಇದು ಕೆಲವೊಂದು ಆ್ಯಪ್ಸ್ ಇದೆ ಅಲ್ವಾ ರೂಮಿಂದು, ಅದರಲ್ಲಿ ಬುಕ್ ಮಾಡ್ಕೊಂಡು ಹೋಗಿ. ಹಂಗಾದರೆ ನಿಮಗೆ ಒಂದು 750 800 ಚಾರ್ಜ್ ಮಾಡ್ತಾರೆ. ಇಲ್ಲ ಅಂತಂದರೆ 1400 1500 ಎಬೋವ್ 1000 ರುಪೀಸೇ ರೂಮ್ಸು ಕುಕ್ಕೆಯಲ್ಲಿ. ಏನಕ್ಕಪ್ಪ ಅಷ್ಟು ಕಾಸ್ಟು ಅಂತ ನನಗೂ ಅರ್ಥನೇ ಆಗಲಿಲ್ಲ ಅಲ್ಲಿ. ಕೆಲವರೆಲ್ಲರೂ ಕೂಡ ನೋಡಿ ನಾವು ಈ ರೂಮ್ ತೊಗೊಂಡಿದ್ವಿ. ಈ ರೂಮ್ ಕಾಸ್ಟ್ ಬಂದುಬಿಟ್ಟು ನಾವು ಮುಂಚೆನೇ ಅಮೌಂಟ್ ಏನೂ ಪೇ ಮಾಡಿರಲಿಲ್ಲ, ಜಸ್ಟ್ ಬುಕ್ ಮಾಡ್ಕೊಂಡಿದ್ವಿ ಅಷ್ಟೇ. ಚೆನ್ನಾಗಿತ್ತು, ಓಕೆ, 1 ಡೇಗೆ ಇರ್ಬೋದು. ಇದು ಬಂದುಬಿಟ್ಟು 800 ಸಮಥಿಂಗು. ಕುಕ್ಕೆ ಬಂದಿದ ತಕ್ಷಣ ನಾವು ರೆಸ್ಟ್ ಮಾಡಿದ್ವಿ. ನಾವು ಬಂದುಬಿಟ್ಟು ಆಶ್ಲೇಷ ಬಲಿ ಪೂಜೆ ಟಿಕೆಟು ಬುಕ್ ಮಾಡ್ಕೊಂಡಿದ್ದು. ಅದು ಬಂದುಬಿಟ್ಟು 400 ರೂಪಾಯಿ ಟಿಕೆಟು. ಯಾವ ಥರ ಬುಕ್ ಮಾಡ್ಕೋಬೇಕು ಅನ್ನೋದು, ಅದು ಏನಕ್ಕೆ ಪೂಜೆ ಮಾಡಿಸ್ತಾರೆ ಅಂದರೆ ನಮ್ಮ ಪೂರ್ವಿಕರು ಯಾರಾದರೂ ನಾಗವಂಶಕ್ಕೆ ಏನಾದರೂ ತೊಂದರೆ ಮಾಡಿದರೆ ಆ ಥರ ಇದ್ದರೆ ಮಾಡಿಸ್ತಾರೆ. ಬಟ್ ನಾವು ಸುಮ್ಮನೆ ನಮಗೇನಾದರೂ ಒಳ್ಳೇದಾಗಬೇಕು ಅಂತಂದರೂ ಕೂಡ ಮಾಡಿಸ್ಕೋಬೋದು. ಕುಕ್ಕೆಯಲ್ಲೂ ಕೂಡ ತುಂಬ ಖಾಲಿ ಇತ್ತು. ನೋಡಿದ್ರಿ ಅಲ್ವಾ ಎಷ್ಟು ಖಾಲಿ ಇದೆ. ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು. ಹಂಗೆ ಅದಕ್ಕೋಸ್ಕರ ಟೆಂಪಲ್ ಮುಂದೆಗಡೆನೇ ಒಂದು ಹೋಟೆಲ್ ಇರುತ್ತೆ ಲೆಫ್ಟ್ ಸೈಡಲ್ಲಿ, ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ನಾವು ಅಲ್ಲಿ ಸ್ವೀಟ್ ಬನ್ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ. ಯಾವಾಗ ಹೋದರೂ ಅಷ್ಟೇ ಅಲ್ಲಿ ಅಂದರೆ ಫೇಲ್ಯೂರಾಗ ಊಟ ಟಿಫನ್ ಆಗಿರ್ಬೋದು ಏನೂ ಇಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ. ಇದು ಬಂದುಬಿಟ್ಟು ಸ್ವೀಟ್ ಬನ್ಸು ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಕುಕ್ಕೆ ಕಂಪ್ಲೀಟ್ ವ್ಲಾಗ್ನ ಮತ್ತೆ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕುಕ್ಕೆ ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಾವು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಮಾಡಿ.